ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಾಡೋ ಮ್ಯಾಕ್ ಚಾನಲ್. ಇವತ್ತು ಡೈರೆಕ್ಟಾಗಿ ಕಥೆನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ನಾಳೆ ಬಾ ಅನ್ನೋ ದೆವ್ವದ ಬಗ್ಗೆ ಕೇಳ್ತೀರಾ, ಸಿನಿಮಾ ನೋಡಿರ್ತೀರ, ಅಥವಾ ಅಜ್ಜಿಯಂದಿರು ಹೇಳೋ ಕಥೆನ ನಗ್ತಾ ನಗ್ತಾ ಕೇಳಿ ಸುಮ್ಮನಾಗಿರ್ತೀರ. ನಿಮಗೆಲ್ಲ ಅದು ಬರೀ ಕತೆ. ಆದರೆ ನನಗೆ ಅದು ಕತೆ ಅಲ್ಲ, ನನ್ನ ಜೀವನದಲ್ಲಿ ನಡೆದ ಒಂದು ಕರಾಳ ರಾತ್ರಿ. ಇವತ್ತಿಗೂ ನನ್ನ ಆ ರೂಮ್ ಬಾಗಿಲನ್ನ 2 ಸಲ ಚೆಕ್ ಮಾಡಿ ಮಲ್ಕೋತೀನಿ. ಕಿಟಕಿ ಕರ್ಟನ್ ಸರಿಸೋಕ್ಕೆ ಭಯ ಪಡ್ತೀನಿ. ಯಾಕೆ ಅಂತೀರಾ? ನನ್ನ ಹೆಸರು ರವಿ. ನನ್ನೂರು ಮಂಡ್ಯ ಹತ್ತಿರ ಇರೋ ಒಂದು ಸಣ್ಣ ಪುಟ್ಟ ಹಳ್ಳಿ. ಇದು ನಡೆದಾಗ ನನಗೆ ಸುಮಾರು 12ರಿಂದ 13 ವರ್ಷ ಇರ್ಬೋದು. ಇಸ್ವಿ ಸರಿಯಾಗಿ ನನಗೆ ನೆನಪಿಲ್ಲ, ಬಹುಶಃ 1998 ಅನಿಸುತ್ತೆ. ಆಗಿನ ಕಾಲದಲ್ಲಿ ನಮ್ಮೂರಲ್ಲಿ ಕರೆಂಟ್ ಇರ್ತಿರಲಿಲ್ಲ. ಸಂಜೆ 6 ಗಂಟೆ ಆಯ್ತಂದರೆ ಇಡೀ ಊರು ಸ್ಮಶಾನ ಥರ ಸೈಲೆಂಟ್ ಆಗ್ತಿತ್ತು. ಆ ಟೈಮಲ್ಲಿ ನೋಡಿದ್ರೆ ನಾಳೆ ಬಾ ಅನ್ನೋ ಪಿಡುಗು ಶುರು ಆಯಿತು. ನಮ್ಮೂರಲ್ಲಿ ಒಂದು ರೂಮರ್ಸ್ ಹಬ್ಬಿತ್ತು. ರಾತ್ರಿ ಹೊತ್ತು ಯಾರೋ ಒಬ್ಬ ಹೆಂಗಸು ಬರ್ತಾಳೆ, ಅವಳು ಬಾಗಿಲು ತಟ್ತಾಳೆ ಅಂತ. ಬರೀ ಬಾಗಿಲು ತಟ್ಟೋದಲ್ಲ, ಅವಳು ನಮ್ಮ ಆಪ್ತರ ಧ್ವನಿಯಲ್ಲೇ ಮಾತಾಡ್ತಾಳಂತೆ. ನಮ್ಮ ಅಮ್ಮನೋ ಅಪ್ಪನೋ ಅಥವಾ ಫ್ರೆಂಡ್ಸ್ ವಾಯ್ಸಲ್ಲೇ ಬಾಗಿಲು ತೆಗಿಯ ಅಂತ ಕರೀತಾಳೆ. ಯಾರೋ ಬಾಗಿಲು ತೆಗಿತಾರೋ ಅವರು ಆ ಕ್ಷಣದಲ್ಲೇ ರಕ್ತವಾಂತಿ ಮಾಡಿಕೊಂಡು ಸಾಯ್ತಾರೆ, ಇಲ್ಲಾಂದರೆ ಅವಳ ಜೊತೆ ಮಾಯವಾಗ್ತಾರೆ ಅಂತ ಜನ ಮಾತಾಡ್ಕೋತಾ ಇದ್ರು. ನನಗೆ ಇದೆಲ್ಲ ನಂಬಿಕೆ ಇರಲಿಲ್ಲ. ಸ್ಕೂಲ್ ಹುಡುಗ ಅಲ್ವಾ, ಇದೆಲ್ಲ ಸುಳ್ಳು ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅಮ್ಮ ಅಪ್ಪ ಮಾತ್ರ ತುಂಬ ಹೆದರ್ತಿದ್ರು. ದಿನ ಸಂಜೆ ದೀಪ ಹಚ್ಚುವಾಗ ಕೆಮ್ಮನ್ನು ತೆಗೆದು ಬಾಗಿಲ ಮೇಲೆ ದಪ್ಪ ಅಕ್ಷರಗಳಲ್ಲಿ ನಾಳೆ ಬಾ ಅಂತ ಬರೀತಿದ್ರು. ದಿನಾಂಕ ಹಾಕ್ತಿದ್ರು. ಊರಿನ ಪ್ರತಿಯೊಂದು ಮನೆಯ ಬಾಗಿಲ ಮೇಲೂ ಈ ಥರ ಬರೀತಿದ್ರು. ಆದರೆ ಆ ದಿವಸ, ಆ ಅಮಾವಾಸ್ಯೆ ರಾತ್ರಿ ನನ್ನ ಧೈರ್ಯ ಎಲ್ಲ ಹೊಡೆದು ಹೋಯಿತು. ನಮ್ಮಪ್ಪ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು. ವಾರಕ್ಕೊಮ್ಮೆ ಒಂದು ಸಲ ಮಾತ್ರ ಊರಿಗೆ ಬರ್ತಿದ್ರು. ಅಂದು ಸೋಮವಾರ. ಅಪ್ಪ ಮೈಸೂರಿಗೆ ಕೆಲಸಕ್ಕೆ ಹೋಗ್ತಿದ್ರು. ಮನೆಯಲ್ಲಿ ನಾನು, ನಮ್ಮಮ್ಮ ಮತ್ತು ನಮ್ಮ ತಂಗಿ. ಅವಳಿಗೆ ಇನ್ನೂ 5 ವರ್ಷ. ನಾವು 3 ಜನ ಮಾತ್ರ ಇದ್ವಿ. ನಮ್ಮ ಮನೆ ಊರಿನ ಕೊನೆಯಲ್ಲಿತ್ತು. ಅಂದರೆ ನಮ್ಮ ಮನೆ ದಾಟಿದರೆ ಆಮೇಲೆ ಬರೋದು ತೋಟಗಳು, ಕಬ್ಬಿನ ಗದ್ದೆ. ರಾತ್ರಿ ಸುಮಾರು 10 ಗಂಟೆ ಆಗಿತ್ತು. ಹೊರಗಡೆ ಮಳೆ ಜೋರಾಗಿ ಸುರಿತಾ ಇತ್ತು. ಗಾಳಿ ಎಷ್ಟು ಜೋರಾಗಿ ಬೀಸ್ತಿತ್ತು ಅಂದರೆ ನಮ್ಮ ಹಂಚಿನ ಮನೆ ಹೆಂಚುಗಳು ಹಾರಿ ಹೋಗುವಷ್ಟು ಶಬ್ದ ಬರ್ತಿತ್ತು. ಕರೆಂಟ್ ಬೇರೆ ಹೋಗಿತ್ತು. ಸುಮ್ಮನೆ ದೀಪ ಬೆಳಕಲ್ಲಿ ನಾವು ಊಟ ಮುಗಿಸಿ ಮಲಗೋಕ್ಕೆ ರೆಡಿ ಆಗ್ತಿದ್ವಿ. ನಮ್ಮ ಅಮ್ಮ ಬಾಗಿಲು ಚಿಲಕ ಹಾಕಿದ್ರು. ಆದರೆ ಅಂದು ಅಮ್ಮ ಒಂದು ತಪ್ಪು ಮಾಡಿದರು. ಮಳೆ ಬರ್ತಿದೆ ಅನ್ನೋ ಕಾರಣಕ್ಕೋ ಅಥವಾ ಆತುರದಿಂದ ಬಾಗಿಲ ಮೇಲೆ ನಾಳೆ ಬಾ ಅಂತ ಬರೆಯೋದನ್ನು ಮರೆತು ಬಿಟ್ಟಿದ್ರು. ಅಥವಾ ಅದು ಮಳೆಗೆ ಅಳಿಸೋಗಿತ್ತು ಅನ್ನೋ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಹಾಲಲ್ಲಿ ಚಾಪೆ ಹಾಸ್ಕೊಂಡು ಮಲಗಿದ್ವಿ. ನಿದ್ದೆ ಇನ್ನೇನು ಬರ್ತಿತ್ತು. ಆಗ ಶುರುವಾಯಿತು ನೋಡಿ, ನಾಯಿಗಳು ಬೊಗಳೋ ಶಬ್ದ. ನೀವು ನಾಯಿ ಬೊಗಳೋದನ್ನು ಕೇಳಿರ್ತೀರ, ಆದರೆ ನಾಯಿ ಅಳೋದನ್ನು ಕೇಳಿದರೆ ಎದೆ ಚೆಲ್ ಅನಿಸುತ್ತೆ. ನಮ್ಮ ಮನೆ ಟಾಮಿ ಅಂಗಳದಲ್ಲಿ ಕಟ್ಟಾಕಿದ್ವಿ. ಅದು ವಿಚಿತ್ರವಾಗಿ ಒದರೋಕ್ಕೆ ಶುರುವಾಯಿತು. ಅದೆಷ್ಟು ಜೋರಾಗಿ ಒದರುತ್ತಿತ್ತು ಅಂದರೆ ಅದಕ್ಕೆ ಯಾರೋ ಹೊಡಿತಿದ್ದಾರೆ ಅನ್ನೋ ಹಾಗೆ ಕಿರಿಸ್ತಾ ಇತ್ತು. ಸ್ವಲ್ಪ ಹೊತ್ತಲ್ಲಿ ಟಾಮಿ ಸೌಂಡ್ ನಿಲ್ತು. ಕಂಪ್ಲೀಟ್ ಸೈಲೆಂಟ್ ಆಯಿತು. ಮಳೆ ಶಬ್ದ ಬಿಟ್ಟರೆ ಬೇರೇನೂ ಇಲ್ಲವೇ ಇಲ್ಲ. ನಾನು ಕಂಬಳಿ ಹೊತ್ಕೊಂಡು ಮಲಗಿದ್ದೆ, ಅದರ ಕಿವಿ ಮಾತ್ರ ಬಾಗಿಲ ಕಡೆನೇ ಇತ್ತು. ಆಗ ಕೇಳಿಸ್ತು ಟಕ್ 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 ಅನ್ನೋ ಶಬ್ದ. ಯಾರು ನಮ್ಮ ಮನೆ ಮುಖ್ಯ ಬಾಗಿಲನ್ನ ಬಡಿತಾ ಇದ್ದಾರೋ ಅಂತ ಶಬ್ದ ಕೇಳಿಸ್ತಾ ಇದೆ. ಅಷ್ಟು ರಾತ್ರಿಯಲ್ಲಿ, ಅಷ್ಟು ಜೋರಾದ ಮಳೆಯಲ್ಲಿ ಯಾರು ಬಂದಿರ್ಬೋದು? ಅಮ್ಮ ಎಚ್ಚರ ಆಯಿತು. ನನ್ನ ಕಡೆ ನೋಡಿದರು. ಇಬ್ಬರಿಗೂ ಆಶ್ಚರ್ಯ, ಯಾರು ಬಂದಿರ್ಬೋದು ಅಂತ. ಅಷ್ಟರಲ್ಲೇ ಮತ್ತೆ ಶಬ್ದ ಬಂತು, ಟಕ್ 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 ಅಂತ. ಈ ಸಲ ಹೊರಗಡೆಯಿಂದ ಒಂದು ಧ್ವನಿ ಬಂತು, ಗೌರಮ್ಮ, ಗೌರಮ್ಮ ಬಾಗಿಲು ತೆಗಿ. ನನ್ನ ಮೈ ನಡಗಿತ್ತು, ಯಾಕಂದರೆ ಅದು ನಮ್ಮ ಅಪ್ಪನ ಧ್ವನಿ. ಹೌದು, ಸೇಮ್ ಟು ಸೇಮ್ ನಮ್ಮ ಅಪ್ಪನ ಧ್ವನಿ ಹಾಗೇ ಇತ್ತು. ಅಮ್ಮ ಗಾಬರಿಯಾದರು. ಅಯ್ಯೋ, ಇವರು ಇವತ್ತೇ ಬರ್ತೀನಿ ಅಂತ ಹೇಳಿಲ್ವಲ್ಲ, ಪಾಪ ಮಳೆಯಲ್ಲಿ ನೆನ್ಕೊಂಡು ಬಂದ್ರಾ ಅಂತ ಎದ್ದು ಬಾಗಿಲು ತೆಗೆಯೋಕ್ಕೆ ಹೋದರು. ನಾನು ಅಮ್ಮನ ಸರಿಗೆ ಹಿಡಿದು ಹೇಳಿದೆ, ಅಮ್ಮ ಹೋಗ್ಬಿಡಿ, ಸ್ವಲ್ಪ ಇರಿ ಅಂತ ಪಿಸುಗುಟ್ಟು ಹಾಗೆ ಹೇಳಿದೆ. ಅಮ್ಮ ಸಿಟ್ಟಲ್ಲಿ, ಬಿಡು, ಅಪ್ಪ ಬಂದಿದ್ದಾರೆ, ಚಳಿಲಿ ನಿಂತವ್ರೆ, ಬಾಗಿಲು ತೆಗಿತೀನಿ ಅಂತ ಹೋಗ್ತಾರೆ. ಹೊರಗಡೆ ಧ್ವನಿ ಮತ್ತೆ ಬಂತು. ಆದರೆ ಈ ಸಲ ಧ್ವನಿಯಲ್ಲಿ ಸ್ವಲ್ಪ ಏರುಪೇರಿತ್ತು. ರವಿ,
ಏ ರವಿ, ಬಾಗಿಲು ತೆಗಿಯೋ, ಒದ್ದೆ ಆಗಿದ್ದೀನಿ ಅಂತ ಕೇಳಿಸ್ತು. ನನ್ನ ಹೆಸರು ಕರೆದಾಗ ನನಗೆ ಅನ್ನಿಸ್ತು, ಹೌದು ಇದು ಅಪ್ಪನೇ ಇರಬೇಕು ಅಂತ. ಆದರೆ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಾಳೆ ಬಾ ದೆವ್ವದ ಕತೆ ಕೇಳಿದ್ದೆ. ನಮ್ಮ ಅಜ್ಜಿ ಹೇಳಿದರು, ದೆವ್ವ ಯಾವತ್ತೂ 3 ಸಲಕ್ಕಿಂತ ಜಾಸ್ತಿ ಕರೆಯಲ್ಲ ಅಂತ. ಇದು 2ನೇ ಸಲ ಆಗಿತ್ತು. ಅಮ್ಮ ಚಿಲಕದ ಮೇಲೆ ಕೈ ಇಟ್ಟರು. ಜೋರಾಗಿ ಅಮ್ಮನ ಕೈ ಹಿಡಿದೆ. ಅಮ್ಮ ಪ್ಲೀಸ್, ಒಂದ್ಸಲ ಕಿಟಕಿಲಿ ನೋಡು, ಆಮೇಲೆ ತೆಗಿಯೋಣ ಅಂತ ಹೇಳ್ತೀನಿ. ಅಮ್ಮನಿಗೆ ಯಾಕೋ ಡೌಟ್ ಬಂತು. ಸರಿ ಅಂತ ಪಕ್ಕದ ಕಿಟಕಿ ಬಾಗಿಲು ಸ್ವಲ್ಪ ಸರಿದಿತ್ತು. ನಮ್ಮ ಮನೆಯ ಮುಂದೆ ಒಂದು ಬೇವಿನ ಮರ ಇತ್ತು. ಅದರ ನೆರಳು ಬಾಗಿಲ ಮೇಲೆ ಬಿದ್ದಿತ್ತು. ಅಮ್ಮ ಕಿಟಕಿಯಲ್ಲಿ ನೋಡಿದರು. ನಾನು ಅಮ್ಮನ ಹಿಂದೆ ನಿಂತು ಕಿಟಕಿ ನೋಡ್ತಿದ್ದೆ. ಅಲ್ಲಿ ಅಪ್ಪ ನಿಂತಿದ್ದರು. ಹೌದು, ಅಪ್ಪ ಹಾಕೋ ವೈಟ್ ಶರ್ಟ್, ಕೈಯಲ್ಲಿರೋ ಬ್ಯಾಗ್, ತಲೆ ಕಟ್ಟಿರೋ ಮಫಲ್ ಎಲ್ಲವೂ ಅಪ್ಪನೇ. ಅಮ್ಮ ನಿಟ್ಟುಸಿರು ಬಿಟ್ಟರು. ನಾ ಹೇಳಿದ್ನೆಲ್ಲ ಅದು ಅಪ್ಪನೇ, ಇರು ಬಾಗಿಲ ತೆಗಿತೀನಿ ಅಂತ ಬಾಗಿಲು ತೆಗಿಯೋಕ್ಕೆ ಹೋಗ್ತಾರೆ. ಆದರೆ ನನಗೆ ಏನೂ ಸರಿ ಕಾಣಿಸ್ತಾ ಇಲ್ಲ. ನಾನು ಮತ್ತೆ ಕಿಟಕಿಯಲ್ಲಿ ನೋಡಿದೆ. ಆಗ ಒಂದು ಮಿಂಚು ಬಂದಿತ್ತು. ಆ ಬೆಳಕಲ್ಲಿ ನಾನು ನೋಡಿದ್ದು ಅಪ್ಪನ ಥರ ಕಾಣಿಸಿದ್ದ ಆ ಆಕೃತಿಯ ಕಾಲುಗಳು ನೆಲಕ್ಕೆ ತಾಕಿರಲಿಲ್ಲ. ಅದು ಗಾಳಿಯಲ್ಲಿ ತೇಲ್ತಾ ಇತ್ತು. ಅಪ್ಪ ಬಾಗಿಲ ಕಡೆ ನೋಡ್ತಿದ್ರು. ಆದರೆ ಅವರ ಕತ್ತಿನ ಮೇಲೆ ಕತ್ತೆ ಇರಲಿಲ್ಲ. ತಲೆ ಕೈಯಲ್ಲಿ ಹಿಡ್ಕೊಂಡಿದ್ರು. ನಾನು ಜೋರಾಗಿ ಕೂಗಿದೆ, ಅಮ್ಮ ಬಾಗಿಲು ತೆಗಿಬೇಡಿ. ನನ್ನ ಪ್ರಾಣ ಹೋಗೋ ಹಾಗೆ ಕೂಗಿದೆ. ಅಮ್ಮ ಬೆಚ್ಚಿ ಬಿದ್ದು ಹಿಂದೆ ಸರಿದ್ರು. ನನ್ನ ಕಿರ್ಚಾಟ ಕೇಳಿ ನನ್ನ ತಂಗಿ ಅಳೋಕ್ಕೆ ಶುರು ಮಾಡಿದ್ರು. ಹೊರಗಡೆಯಿಂದ ಆ ಆಕೃತಿ ಗೊತ್ತಾಯಿತು, ನಾವು ಬಾಗಿಲು ತೆಗಿಯಲ್ಲ ಅಂತ. ಆಗ ಆ ಧ್ವನಿ ಬದಲಾಯಿತು. ಅದರ ಒರಿಜಿನಲ್ ಧ್ವನಿಯಲ್ಲಿ ಅದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದುವರೆಗೂ ಅಪ್ಪನ ಧ್ವನಿಯಲ್ಲಿ ಪ್ರೀತಿಯಿಂದ ಮಾತಾಡ್ತಿದ್ದ ಆ ಧ್ವನಿ ಈಗ ಗಡಸಾಗಿ ಅಮಾನವೀಯವಾಗಿ ಬದಲಾಯಿತು. ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ ಅಂತ ಬಾಗಿಲ ಮೇಲೆ ಜೋರಾಗಿ ಗುದ್ದೋಕ್ಕೆ ಶುರು ಮಾಡ್ತು. ಇಡೀ ಮನೆ ನಡುತ್ತಾ ಇತ್ತು. ನಾವು 3 ಜನ ಅಡುಗೆ ಮನೆಯ ಮೂಲೆಯಲ್ಲಿ ಕೂತು ದೇವರ ನಾಮನ ಜಪ ಮಾಡ್ತಾ ಇದ್ವಿ. ಅದು ಬರೀ ಬಾಗಿಲು ಬಡಿಯೋದಲ್ಲ, ಗೋಡೆಗಳನ್ನು ಕೆರೆಯೋಕ್ಕೆ ಶುರು ಮಾಡು. ಉದ್ದನೆಯ ಉಗುರುಗಳಿಂದ ಗೋಡೆ ಕೆರೆದ್ರೆ ಬರೋ ಶಬ್ದ ಆ ಥರ ಬರ್ತಾ ಇತ್ತು. ಅದು ನಮ್ಮ ಮಾನಸಿಕ ಸ್ಥಿತಿನೇ ಕೆಡಿಸ್ತಾ ಇತ್ತು. ಅದು ಕಿಟಕಿ ಹತ್ರ ಬಂತು. ಕಿಟಕಿಯ ಸದ್ದುಗಳಲ್ಲಿ ಉಸಿರು ಬಿಡ್ತಿತ್ತು. ಆ ವಾಸನೆ ಕೊಳೆತ ಮಾಂಸದ ವಾಸನೆ ಆಗಿತ್ತು. ನನಗೆ ಹಸಿವಾಗ್ತಿದ್ದೆ. ರವಿ ಬಾಗಿಲು ತೆಗಿ ಅಂತ ಅದು ಬಿಸಿಬಿಡ್ತಿತ್ತು. ಅದು ಎಷ್ಟು ಹೊತ್ತು ನಡೀತೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಮಗೆ ಪ್ರತಿಯೊಂದು ಸೆಕೆಂಡ್ ಕೂಡ ಒಂದೊಂದು ಯುಗದ ರೀತಿ ಅನ್ನಿಸ್ತಾ ಇತ್ತು. ಸುಮಾರು 3 ಗಂಟೆ ಇರ್ಬೋದು. ನಾಯಿಗಳೆಲ್ಲ ಮತ್ತೆ ಹೋಗೋದಕ್ಕೆ ಶುರು ಮಾಡಿದ್ವು. ದೇವಸ್ಥಾನದಲ್ಲಿ ಸುಪ್ರಭಾತ ಶಬ್ದ ದೂರದಿಂದ ಕೇಳ್ತಾ ಇತ್ತು. ಆ ಆಕೃತಿ ಆರ್ಭಟ ಕ್ರಮೇಣ ಕಡಿಮೆ ಆಗಿತ್ತು. ಅದು ಹೋದರೂ ಕೂಡ ನಾವು ಬಾಗಿಲು ತೆಗಿಯೋಕ್ಕೆ ಧೈರ್ಯ ಮಾಡಲೇ ಇಲ್ಲ. ಸೂರ್ಯ ಹುಟ್ಟಿ ಊರಿನ ಜನ ಓಡಾಡೋ ಶಬ್ದ ಕೇಳೋವರೆಗೂ ನಾವು ಅಲ್ಲೇ ಕೂತಿದ್ವಿ. ಬೆಳಗ್ಗೆ ಸುಮಾರು 7 ಗಂಟೆ ಅನಿಸುತ್ತೆ. ನಾನು ಧೈರ್ಯ ಮಾಡಿ ಆಗ ಬಾಗಿಲು ತೆಗೆದೆ. ಹೊರಗಡೆ ನೋಡಿದರೆ ಮರದ ಬಾಗಿಲಿನ ಯಾವುದೋ ಪ್ರಾಣಿ ಪರಿಚಿದ ಹಾಗೆ ಕಾಣಿಸ್ತಾ ಇತ್ತು. ಅಂಗಳಲ್ಲಿ ಟಾಮಿ ಅಂದರೆ ನಮ್ಮ ನಾಯಿ ಸತ್ತು ಬಿದ್ದಿತ್ತು. ಅದರ ಕುತ್ತಿಗೆ ಮುರಿದು ಹೋಗಿತ್ತು. ಸ್ವಲ್ಪ ಹೊತ್ತಿಗೆ ರೋಡ್ ಕಡೆಯಿಂದ ಒಬ್ಬರು ಬಂದರು. ಅದು ನಮ್ಮಪ್ಪ. ಅವರು ನಗುತ್ತಾ, ಏನೋ ರವಿ, ರಾತ್ರಿ ಫುಲ್ ಮಳೆ ಅಲ್ವಾ, ಬಸ್ ಸಿಗಲೇ ಇಲ್ಲ, ಅದಕ್ಕೆ ನೈಟ್ ಮೈಸೂರು ಬಸ್ ಸ್ಟ್ಯಾಂಡಲ್ಲೇ ಮಲ್ಕೊಂಡು ಇವಾಗ ಬರ್ತಾ ಇದ್ದೀನಿ ನೋಡು ಅಂತ ಹೇಳಿದರು. ಅಪ್ಪ ಮಾತು ಕೇಳಿ ಅಮ್ಮನಿಗೆ ತಲೆ ತಿರುಗಿದಂಗೆ ಆಯಿತು. ರಾತ್ರಿ ಬಂದಿದ್ದು ಅಪ್ಪ ಆಗಿದ್ದರೆ ಇವರು ಯಾರು? ಅಥವಾ ಈಗ ಬಂದಿರೋದು ಅಪ್ಪ ಆಗಿದ್ದರೆ ರಾತ್ರಿ ಬಾಗಿಲು ತಟ್ಟಿದ್ದ್ಯಾರು? ಅವತ್ತು ನಮ್ಮ ಪ್ರಾಣ ಉಳಿಸಿದ್ದು ನನ್ನ ಒಂದು ಸಣ್ಣ ಸಂಶಯ ಮಾತ್ರ. ನಾನಿವತ್ತು ನಿಮ್ಗೆ ಹೇಳಿಕೊಟ್ಟಿರೋ ಸ್ಟೋರಿ ತುಂಬಾ ಭಯಾನಕವಾಗಿದೆ ಮತ್ತು ತುಂಬಾ ಥ್ರಿಲ್ಲಿಂದ ಕೂಡಿದೆ. ಅದಕ್ಕೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ನಿಮಗೂ ಸಹ ಥ್ರಿಲ್ ಫೀಲ್ ಆಗುತ್ತೆ. ಬನ್ನಿ ಕಥೆನ ಸ್ಟಾರ್ಟ್ ಮಾಡೋಣ. ಅರ್ಜುನ್ ಮಧ್ಯಮ ವರ್ಗದ ಹುಡುಗ. ಡಿಗ್ರಿ ಮುಗಿಸಿ ಕೆಲಸ ಸಿಗದೆ, ಮನೆಯ ಕಷ್ಟ ನೋಡಲಾಗದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೈಟ್ ಶಿಫ್ಟ್ ಅಟೆಂಡರ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಅವನಿಗೆ ದೆವ್ವ ಭೂತಗಳ ಮೇಲೆ ಅಷ್ಟೊಂದೇ ನಂಬಿಕೆ ಇರಲಿಲ್ಲ. ಆದರೆ ಆಸ್ಪತ್ರೆ ಅಂದರೆ ಸಾವು ನೋವು ಸಹಜ, ಅಲ್ಲಿ ಭಯ ಪಡುವಂಥದ್ದು ಏನಿದೆ ಅಂತ ಧೈರ್ಯ ಪಟ್ಕೊಂಡು ಕೆಲಸಕ್ಕೆ ಸೇರಿದ್ದಾನೆ. ಅಂದವನಿಗೆ 3ನೇ ದಿನ. ಮೊದಲೆರಡು ದಿನ ಆರಾಮಾಗಿ ಕಳೆದಿತ್ತು. ಎಂದಿನಂತೆ ಅವತ್ತು ಸಹ ಅವನು ಕೆಲಸಕ್ಕೆ ಬರ್ತಾನೆ.
ಆ್ಯಸ್ ಯೂಶುವಲ್ ನೈಟ್ ಶಿಫ್ಟ್ ಕೆಲಸ ಮಾಡೋದ್ರಿಂದ ಅವತ್ತು ರಾತ್ರಿ ಆಗಿರುತ್ತೆ. ಆಸ್ಪತ್ರೆಯಲ್ಲಿ ಕಡಿಮೆ ಜನ ಇದ್ದರು. ಹೊರಗಡೆ ಜೋರಾಗಿ ಮಳೆ ಸುರಿತಾ ಇತ್ತು. ಅರ್ಜುನ್ ರಿಸೆಪ್ಷನ್ ಹತ್ರ ಕುಳಿತಿದ್ದಾಗ ಅಲ್ಲೇ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ ಶಿವಣ್ಣ ಅವನ ಹತ್ರ ಬಂದರು. ಶಿವಣ್ಣನಿಗೆ ಸುಮಾರು 50 ವರ್ಷ ವಯಸ್ಸು. ಅವನು ಅರ್ಜುನ ನೋಡಿ ಒಂದು ವಿಚಿತ್ರವಾಗಿ ನಗ್ತಾನೆ. ಏನಂತ ಹೇಳ್ತಾನಂತಂದರೆ, ಏನಪ್ಪ ನೀನು ಹೊಸಬ ಅಲ್ವಾ, ರಾತ್ರಿ ಹೊತ್ತಿಲ್ಲಿ ಒಬ್ಬನೇ ಕೂತ್ಕೋತೀಯಾ, ಭಯ ಆಗಲ್ವಾ ನಿಂಗೆ ಅಂತ ಕೇಳ್ತಾನೆ. ಅದನ್ನು ಕೇಳಿದ ಅರ್ಜುನ್ಗೆ ಸ್ವಲ್ಪ ವಿಯರ್ಡ್ ಅನಿಸುತ್ತೆ. ಇವ್ನ್ಯಾಕೆ ಈ ಥರ ಕೇಳ್ತಾ ಇದ್ದಾನೆ. ಆದರೂ ನಗ್ತಾನೆ ಉತ್ತರ ಕೊಡ್ತಾನೆ, ಯಾಕೆ ಸರ್ ಭಯ ಎದಕ್ಕಾಗುತ್ತೆ, ಇಲ್ಲಿ ರೋಗಿಗಳು ಇರ್ತಾರೆ ತಾನೆ, ಡಾಕ್ಟರ್ ಇರ್ತಾರೆ, ಇದಕ್ಕೇನಕ್ಕೆ ಭಯ ಪಡಬೇಕು. ಆಗ ಶಿವಣ್ಣ ಮುಖದಲ್ಲಿ ನಗು ಮಾಯವಾಯಿತು. ಅವನು ಅರ್ಜುನ್ನ ಕಿವಿ ಹತ್ರ ಬಂದು ಪಿಸುಗುಟ್ಟು ಹಾಗೆ ಹೇಳ್ತಾನೆ, ನೋಡು ಅರ್ಜುನ್, ಈ ಆಸ್ಪತ್ರೆ ಕಟ್ಟೋಕೆ ಮುಂಚೆ ಇಲ್ಲಿ ಏನಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ರಾತ್ರಿ 2 ಗಂಟೆ ಮೇಲೆ ಗ್ರೌಂಡ್ ಫ್ಲೋರ್ನಲ್ಲಿರೋ ಆ ಕಾರಿಡಾರ್ ಕಡೆ ಹೋಗಬೇಡ. ಮುಖ್ಯವಾಗಿ ಆ ಲಿಫ್ಟ್ ನಂಬರ್ 3 ಇದೆಯಲ್ಲ, ಅದನ್ನು ಮಾತ್ರ ಯೂಸ್ ಮಾಡಲೇಬೇಡ ಅಂತ ಹೇಳ್ತಾನೆ. ಅರ್ಜುನ್ ಕುತೂಹಲದಿಂದ ಕೇಳ್ತಾನೆ, ಯಾಕೆ ಸರ್ ಲಿಫ್ಟ್ ಕೆಟ್ಟೋಗಿದೆನಾ ಅಂತ ಕೇಳ್ತಾನೆ. ಆಗ ಶಿವಣ್ಣ ಆ ಕತ್ತಲು ಕಾರಿಡಾರ್ ಕಡೆ ನೋಡ್ತಾ, ಅದು ಕೆಟ್ಟೋಗಿಲ್ಲ, ಆದರೆ ಅದು ಹೋಗೋದು ಬರೀ ಬೇಸ್ಮೆಂಟ್ಗೆ ಮಾತ್ರ. ಅಲ್ಲಿ ಮಾರ್ಚರಿ ಇದೆ, ಅಂದರೆ ಶವಾಗಾರ. ಆ ಲಿಫ್ಟ್ ತಾನಾಗೆ ಓಪನ್ ಆಗುತ್ತೆ, ತಾನಾಗೆ ಕ್ಲೋಸ್ ಆಗುತ್ತೆ. ರಾತ್ರಿ ಹೊತ್ತು ಅಲ್ಲಿಗೆ ಹೋದವರು ಯಾರೂ ನೆಮ್ಮದಿಯಾಗಿ ವಾಪಸ್ ಬಂದಿಲ್ಲ. ಅವ್ರಿಗೆ ವಿಚಿತ್ರವಾದ ಅನುಭವಗಳು ಕಾಡ್ತಾ ಇದ್ದಾವೆ. ಅದಕ್ಕೆ ನಿಂಗೆ ಮುಂಚೆನೇ ಎಚ್ಚರ ಕೊಡ್ತಾ ಇದ್ದೀನಿ, ನೀ ಅಲ್ಲಿ ಹೋಗಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅರ್ಜುನ್ಗೆ ಇದು ತಮಾಷೆ ಅನಿಸುತ್ತೆ. ಇವ್ರು ಯಾರೋ ಹಳೆ ಕಾಲದವರು ಸುಮ್ಮನೆ ಕಾಕಕ್ಕ ಗುಪ್ಪಕ್ಕನ ಕತೆ ಹೇಳ್ದಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವನು ಸುಮ್ಮನೆ ಆಗ್ತಾನೆ. ಸಮಯ ರಾತ್ರಿ 1:30. ಆಸ್ಪತ್ರೆ ವಾರ್ಡ್ಗಳು ನಿಶ್ಶಬ್ದವಾಗಿತ್ತು. ಎಲ್ಲೋ ದೂರದಲ್ಲಿ ನಾಯಿ ಬೊಗಳೋ ಶಬ್ದ ಮಾತ್ರ ಕೇಳ್ತಾ ಇತ್ತು. ಅರ್ಜುನ್ ನರ್ಸ್ ಸ್ಟೇಷನ್ ಪಕ್ಕದಲ್ಲಿರೋ ಬೆಂಚ್ ಮೇಲೆ ಕುಳಿತಿದ್ದ. ಆಗ ಇದ್ದಕ್ಕಿದ್ದಂತೆ ರಿಸೆಪ್ಷನ್ ಟೇಬಲ್ ಮೇಲಿಂದ ಲ್ಯಾಂಡ್ ಫೋನ್ ರಿಂಗ್ ಆಯಿತು. ಅರ್ಜುನ್ಗೆ ಆಶ್ಚರ್ಯವಾಯಿತು. ಇಷ್ಟು ರಾತ್ರಿಯಲ್ಲಿ ಯಾರು ಫೋನ್ ಮಾಡ್ತಾ ಇದ್ದಾರೆ ಅಂತ ಎದ್ದು ಫೋನ್ನ ರಿಸೀವ್ ಮಾಡ್ತಾನೆ. ಹಲೋ, ಗೌರ್ಮೆಂಟ್ ಆಫೀಸ್ ರಿಸೆಪ್ಷನ್ ಅಂತ ಹೇಳ್ತಾನೆ. ಆ ಕಡೆಯಿಂದ ಯಾವುದೇ ಮಾತು ಬರಲ್ಲ, ಬರೀ ಅನ್ನೋ ಗಾಯ ಶಬ್ದ ಮಾತ್ರ ಬರ್ತಿರುತ್ತೆ. ಹಲೋ ಹಲೋ ಯಾರದು ಅಂತ ಮತ್ತೆ ಕೇಳ್ತಾನೆ. ಆದರೆ ಆ ಕಡೆಯಿಂದ ಒಂದು ಸಣ್ಣ ಧ್ವನಿ ಕೇಳಿಸ್ತು. ಒಬ್ಬ ಹೆಂಗಸಿನ ಧ್ವನಿ, ತುಂಬ ವೀಕ್ ಆಗಿತ್ತು, ಅಳ್ತಾ ಮಾತಾಡ್ತಾ ಇರೋ ಹಾಗಿತ್ತು. ಪ್ಲೀಸ್ ಬಾಗಿಲು ತೆಗೀರಿ, ಇಲ್ಲಿ ತುಂಬಾ ಚಳಿ ಆಗ್ತಿದೆ, ಉಸಿರುಗಟ್ಟೋ ರೀತಿ ಇದೆ, ಬಾಗಿಲು ತೆಗೀರಿ ಅಂತ ಕೇಳಿಸುತ್ತೆ. ಅರ್ಜುನ್ ಕನ್ಫ್ಯೂಸ್ ಆಯಿತು. ಹಲೋ ಮೇಡಮ್, ನೀವು ಯಾರು, ಯಾವ ವಾರ್ಡಲ್ಲಿದ್ದೀರಾ? ಆದರೆ ಆ ಕಡೆಯಿಂದ ಮತ್ತೆ ಅದೇ ಮಾತು, ಬಾಗಿಲು ತೆಗೀರಿ, ಕತ್ತಲಾಗ್ತಿದೆ, ಬಾಗಿಲು ತೆಗೀರಿ ಅಂತ ಕೇಳಿಸ್ತಾ ಇದೆ ಅಷ್ಟೇ. ಆಗ ಟಕ್ಕಂತ ಫೋನ್ ಕಟ್ಟಾಯಿತು. ಅರ್ಜುನ್ಗೆ ಮೈ ಮೇಲೆ ಸಣ್ಣಗೆ ಬೆವರು ಬರೋಕ್ಕೆ ಶುರು ಆಯಿತು. ಅವನು ಆ ನಂಬರ್ ಚೆಕ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅದು ಇಂಟರ್ಕಮ್ ನಂಬರ್ ಆಗಿತ್ತು, ಅಂದರೆ ಆಸ್ಪತ್ರೆ ಒಳಗಡೆಯಿಂದನೇ ಅವರಿಗೆ ಫೋನ್ ಬಂದಿತ್ತು. ಅವನು ಡಿಸ್ಪ್ಲೇ ನೋಡಿದಾಗ ಅವನಿಗೆ ತುಂಬಾ ಶಾಕ್ ಆಯಿತು. ಯಾಕಂದರೆ ಎಕ್ಸ್ಟೆನ್ಷನ್ B2 ಅಂತ ಬರೆದಿತ್ತು. B2 ಅಂದರೆ ಬೇಸ್ಮೆಂಟು, ಅಂದರೆ ಮಾರ್ಚರಿ ರೂಮ್ ಇರೋ ಜಾಗ. ಅಲ್ಲಿ ಯಾವುದೋ ಒಂದು ಕನೆಕ್ಷನ್ ಇಲ್ಲ. ನನಗೆ ಇದು ಆ ರೂಮಿಂದ ಫೋನ್ ಬರೋಕ್ಕೆ ಸಾಧ್ಯ ನನಗೆ ಅಂತ ಅವನಿಗೆ ಡೌಟ್ ಬರೋಕ್ಕೆ ಶುರು ಆಯಿತು. ಯಾರೋ ರೋಗಿ ಕೆಳಗಡೆ ಸಿಕ್ಕಾಕೊಂಡಿರ್ಬೇಕು, ಅಥವಾ ಯಾರೋ ತಮಾಷೆಗಾಗಿ ಮಾಡ್ತಿರ್ಬೇಕು ಅಂದ್ಕೊಂಡು ಧೈರ್ಯ ಮಾಡಿ ನೋಡೇ ಬಿಡೋಣ ಅಂತ ಟಾರ್ಚ್ ತೊಗೊಂಡು ಲಿಫ್ಟ್ ಕಡೆ ಹೋಗ್ತಾರೆ. ಶಿವಣ್ಣ ಹೇಳಿದ ಮಾತು ಅವನಿಗೆ ನೆನಪಲ್ಲಿರಲಿಲ್ಲ. ಆದರೆ ಅರ್ಜುನ್ಗೆ ಮೆಟ್ಲು ಇಳಿಯೋಕ್ಕೆ ಸೋಮಾರಿತನ. ಅವನು ಲಿಫ್ಟ್ ಬಟನ್ನ ಒತ್ತಿದ. ಲಿಫ್ಟ್ ಬಾಗಿಲು ತೆಗೀತು. ಒಳಗಡೆ ಯಾರೂ ಇರಲಿಲ್ಲ. ಅರ್ಜುನ್ ಒಳಗಡೆ ಹೋಗಿ ಗ್ರೌಂಡ್ ಫ್ಲೋರ್ ಬಟನ್ನ ಒತ್ತಿದ. ಲಿಫ್ಟ್ ಕೆಳಗೆ ಹೋಗೋಕ್ಕೆ ಶುರುವಾಯಿತು. ಆದರೆ ಗ್ರೌಂಡ್ ಫ್ಲೋರ್ ಬರೋ ಮುಂಚೆನೇ ಲಿಫ್ಟ್ ಲೈಟ್ ಮಿನುಗೋಕ್ಕೆ ಶುರುವಾಯಿತು. ಇದ್ದಕ್ಕಿದ್ದಂತೆ ಲಿಫ್ಟ್ ಸೌಂಡ್ ಮಾಡುತ್ತೆ, ವೈಬ್ರೇಟ್ ಆಗುತ್ತೆ. ಅರ್ಜುನ್ ಗಾಬರಿಯಿಂದ ಬಟನ್ ಒತ್ತಾನೆ, ಆದರೆ ಲಿಫ್ಟ್ ಕದಲಲ್ಲ. ಡಿಸ್ಪ್ಲೇ ನೋಡಿದರೆ ಅದು B1 ಅಂತ ತೋರಿಸ್ತಾ ಇತ್ತು, ಅಂದರೆ ಬೇಸ್ಮೆಂಟ್ ಮಾರ್ಚರಿ ರೂಮ್. ಲಿಫ್ಟ್ ಬಾಗಿಲು ನಿಧಾನವಾಗಿ ಕ್ರಿಕ್ ಕ್ರಿಕ್ ಅಂತ ತೆಗಿತು. ಎದುರುಗಡೆ ಕತ್ತಲೆ ಇದೆ. ಆ ಕತ್ತಲೆಯಲ್ಲಿ ಒಂದು ಕೆಟ್ಟ ವಾಸನೆ ಬರುತ್ತೆ. ಅರ್ಜುನ್ಗೆ ಹಿಡಿಯೋಕೆ ಮನಸ್ಸಿರಲಿಲ್ಲ. ಅವನು ಕ್ಲೋಸ್ ಬಟನ್ ಒತ್ತಾನೆ, ಆದರೆ ಬಾಗಿಲು ಮುಚ್ಕೊಳ್ಳೋದೇ ಇಲ್ಲ. ಆಗ ಅವನಿಗೆ ಕಾರಿಡಾರ್ ಕೊನೆಯಲ್ಲಿ ಏನೋ ಕಾಣುತ್ತೆ. ಒಂದು ವೀಲ್ ಚೇರ್, ಅದರಲ್ಲಿ ಯಾರೋ ಕುಳಿತ ಹಾಗೆ ಅವತ್ತು ಅರ್ಜುನ್ ಕಣ್ಣಿಗೆ ಕಾಣಿಸುತ್ತೆ. ಯಾರದು
ಯಾರಾದ್ರು ಇದ್ದೀರಾ ಇಲ್ಲಿ ಅಂತ ಕೇಳ್ತಾನೆ. ಉತ್ತರ ಬರಲಿಲ್ಲ. ಆದರೆ ವೀಲ್ ಚೇರ್ ನಿಧಾನವಾಗಿ ಅರ್ಜುನ್ ಕಡೆ ಚಲಿಸ್ತಾ ಇತ್ತು. ಯಾರೂ ಕುಳಿತಿರ್ಲಿಲ್ಲ. ಆದರೂ ಅದು ತನ್ನಕ್ಕೆ ತಾನೇ ಮೂವ್ ಆಗ್ತಾನೆ ಇತ್ತು. ಚಕ್ರದ ಶಬ್ದ ಕೇಳ್ತಾನೆ ಇತ್ತು. ಅರ್ಜುನ್ಗೆ ಎದೆ ಬಡಿತ ಜೋರಾಯಿತು. ಅವನು ವೇಗವಾಗಿ ಲಿಫ್ಟ್ ಬಟನ್ನ ಒತ್ತಿದ. ವೀಲ್ ಚೇರ್ ಅವನ ಹತ್ರ ಬರಬೇಕು ಅನ್ನೋಷ್ಟರಲ್ಲಿ ಲಿಫ್ಟ್ ಬಾಗಿಲು ಮುಚ್ಕೊಳುತ್ತೆ. ಆಗ ಅರ್ಜುನ್ ದೀರ್ಘವಾಗಿ ಉಸಿರು ತಗೋತಾನೆ. ಅರ್ಜುನ್ ವಾಪಸ್ ಫಸ್ಟ್ ಫ್ಲೋರ್ಗೆ ಬಂದ. ಇಮಿಡಿಯೇಟಾಗಿ ಡಾಕ್ಟರ್ ರೂಮ್ ಕಡೆ ಓಡೋಗ್ತಾನೆ. ಆದರೆ ಅಲ್ಲಿ ಡಾಕ್ಟರ್ ಇರಲಿಲ್ಲ, ನರ್ಸ್ ಕೂಡ ಕಾಣ್ತಾ ಇರಲ್ಲ. ಇಡೀ ಆಸ್ಪತ್ರೆ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ. ಎಷ್ಟು ನಿಶ್ಶಬ್ದ ಇರುತ್ತಂದರೆ ಗಡಿಯಾರದ ಶಬ್ದ ಕೂಡ ಕೇಳ್ತಾ ಇರುತ್ತೆ. ಆಗ ಸಮಯ ಸುಮಾರು 2:30 ಅಂತ ಸೌಂಡ್ ಬರುತ್ತೆ. ಆದರೆ ಅರ್ಜುನ್ಗೆ ಗೊತ್ತಿತ್ತು ಅದು ಡ್ಯೂಟಿ ಡಾಕ್ಟರ್ ವಾಯ್ಸು. ಆಗ ಅರ್ಜುನ್ ಇಮಿಡಿಯೇಟಾಗಿ, ಸರ್ ನಾನು ಇಲ್ಲಿದ್ದೀನಿ, ನೀವೆಲ್ಲಿದ್ದೀರಾ ಹೇಳಿ ಬರ್ತೀನಿ ಅಂತ ಕೂಗ್ತಾನೆ. ಆಗ ಅಲ್ಲಿಂದ ಸೌಂಡ್ ಬರುತ್ತೆ, ನಾನು ಕೆಳಗಿದ್ದೀನಿ, ಮಾರ್ಕೆಟ್ ರೂಮ್ ಹತ್ರ, ಅಲ್ಲಿ ಒಬ್ಬ ಪೇಷಂಟ್ನ ಫಿಲ್ ಮಾಡಬೇಕು, ಹೆಲ್ಪ್ಗೆ ಬಾ ಅಂತ ಕರೀತಾರೆ. ಅರ್ಜುನ್ಗೆ ಬೇರೆ ದಾರಿ ಇಲ್ಲ, ಕೆಲಸ ಅಲ್ವಾ ಹೋಗಲೇಬೇಕಂತ ಹೇಳಿ ಈ ಸತ ಲಿಫ್ಟಲ್ಲಿ ಹೋಗಲ್ಲ, ಬದಲಿಗೆ ಅಲ್ಲೇ ಇದ್ದಂಥ ಮೆಟಲ್ನ ಯೂಸ್ ಮಾಡ್ಕೊಂಡು ಹೋಗ್ತಾನೆ. ಆದರೆ ಹೋಗಬೇಕಾದ್ರೆ ಅವನಿಗೆ ನೆರಳುಗಳೇ ಕಾಣಿಸ್ತಾ ಇರುತ್ತೆ. ಅದು ನೋಡಿ ತುಂಬಾ ಭಯ ಆಗುತ್ತೆ ಅವನಿಗೆ. ಬೇಸ್ಮೆಂಟ್ ತಲುಪಿದಾಗ ಅಲ್ಲಿ ವಿಪರೀತ ಚಳಿ ಇತ್ತು. ಮಾರ್ಚರ ರೂಮ್ ತಾನೇ ಓಪನ್ ಆಯಿತು. ಒಳಗಡೆ ಲೈಟ್ ಉರಿತಾ ಇತ್ತು. ಹಾಗೆ ಅರ್ಜುನ್ ನಡ್ಕೊಂಡು ಒಳಗಡೆ ಹೋಗ್ತಾನೆ. ಡಾಕ್ಟರ್ ಇದ್ದೀರಾ ಇಲ್ಲಿ ಅಂತ ಕೂಗ್ತಾನೆ. ಅಲ್ಲಿ ಯಾರೂ ಸಹ ಇರಲ್ಲ. ಕೇವಲ 4 ಸ್ಟ್ರೆಚರ್ಗಳಿದ್ದು, ಎಲ್ಲದರ ಮೇಲೂ ಬಿಳಿ ಬಟ್ಟೆ ಹೊದಿಸಲಾಗಿತ್ತು. ಡಾಕ್ಟರ್ ಎಲ್ಲಿದ್ದೀರಾ ಅಂತ ಮತ್ತೆ ಕೂಗ್ತಾನೆ. ಅರ್ಜುನ್ಗೆ ಯಾವುದೇ ಶಬ್ದ ಸಹ ಬರಲ್ಲ. ಆಗ ಅರ್ಜುನ್ ವಾಪಸ್ ಹೋಗೋಣ ಅಂತ ಅನ್ನಿಸುತ್ತೆ. ಅವನು ತಿರುಗುವಷ್ಟರಲ್ಲಿ ಹಿಂದಿನ ಸ್ಟ್ರೆಚರ್ ಮೇಲಿದ್ದಂಥ ಬಾಡಿ ಜೋರಾಗಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಅರ್ಜುನ್ ಬೆಚ್ಚಿ ಬೀಳ್ತಾನೆ. ಸತ್ತೋಗಿರೋ ಬಾಡಿ ಉಸಿರಾಡುತ್ತಾ? ಸತ್ತೋರು ಉಸಿರಾಡ್ತಾರಾ? ಅವನು ನಿಧಾನವಾಗಿ ಆ ಬಾಡಿ ಹತ್ರ ಧೈರ್ಯ ತಗೊಂಡು ಹೋಗ್ತಾನೆ. ಬಿಳಿ ಬಟ್ಟೆಯ ಕೆಳಗೆ ಕೈ ಅಲಗಾಡ್ತಾ ಇತ್ತು. ಸರ್ ಇದರ ಇಲ್ಲಿ ಯಾರಾದರೂ ಅಂತ ಮತ್ತೆ ಕೂಗ್ತಾನೆ. ಯಾವುದೇ ಸೌಂಡ್ ಸಹ ಬರಲ್ಲ. ಮತ್ತೆ ಹೆಂಗೋ ಧೈರ್ಯ ಮಾಡಿ ಆ ನಡುವ ಕೈಯಲ್ಲೇ ಅರ್ಜುನ್ ಆ ಬಟ್ಟೆಯನ್ನು ಸರಿಸ್ತಾನೆ. ಅವನು ನೋಡಿದ ದೃಶ್ಯ ಅವನನ್ನು ತುಂಬಾ ಬೆಚ್ಚಿ ಬೀಳಿಸುತ್ತೆ. ಆ ಸ್ಟ್ರೆಚರ್ ಮೇಲೆ ಮಲಗಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ಸ್ವಂತ ಅರ್ಜುನ್ ಆಗಿರ್ತಾನೆ. ಹೌದು, ಅರ್ಜುನ್ನ ಮುಖನೇ. ಅರ್ಜುನ್ ಬಟ್ಟೆ, ಆ ಬಾಡಿ, ಕಣ್ಣು ಮುಚ್ಚಿದ ಆಗಿತ್ತು. ಕತ್ತಿನ ಭಾಗದಲ್ಲಿ ದೊಡ್ಡ ಗಾಯವಾಗಿತ್ತು. ಅರ್ಜುನ್ಗೆ ತಲೆ ತಿರುಗಿದಾಗಾಯಿತು. ಇದು ಹೇಗೆ ಸಾಧ್ಯ? ನಾನು ಬದುಕಿದ್ದೀನಲ್ವಾ, ನಾನಿಲ್ಲಿ ನಿಂತಿದ್ದೀನಲ್ವಾ ಅಂತ ಕೂಗ್ಕೊಂಡ. ಆಗ ಆ ಸ್ಟ್ರೆಚರ್ ಮೇಲಿದ್ದ ಅರ್ಜುನ್ ಕಣ್ಣು ತೆರೆದ. ಆ ತೆರೆದ ಕಣ್ಣುಗಳಲ್ಲಿ ಹೊಳಪೇ ಇದ್ದಿದ್ದಿಲ್ಲ, ಬರೀ ಬಿಳಿ ಬಣ್ಣದ ಕಣ್ಣುಗಳಾಗಿತ್ತು. ಆ ಶವ ಅರ್ಜುನ್ನ ಕೈ ಹಿಡಿತು. ಆ ಕೈ ಐಸುಗಡ್ಡೆ ಆಗಿತ್ತು. ಅದು ಒಂದು ವಿಕೃತವಾಗಿ ನಗುವಿನೊಂದಿಗೆ ಅವನನ್ನು ನೋಡ್ತಾ ಇತ್ತು. ಆಗ ಆ ಶವ ಅವನಿಗೆ ಹೇಳುತ್ತೆ, ನೀನು ಬಂದು 3 ದಿನ ಆಯಿತು ಅರ್ಜುನ್, ಆದರೆ ಕೆಲಸಕ್ಕಲ್ಲ, ಶವವಾಗಿ. ಅರ್ಜುನ್ಗೆ ಇದ್ದಕ್ಕಿದ್ದಂತೆ ಹಳೆ ನೆನಪುಗಳೆಲ್ಲ ಕಣ್ಣ ಮುಂದೆ ಬರೋಕ್ಕೆ ಶುರುವಾಯಿತು. 3 ದಿನದ ಹಿಂದೆ ಮಳೆ ಬರ್ತಾ ಇತ್ತು. ಅರ್ಜುನ್ ಕೆಲಸಕ್ಕೆ ಅಂತ ಬೈಕ್ನಲ್ಲಿ ಬರ್ತಿದ್ದ. ಆಸ್ಪತ್ರೆ ಗೇಟ್ ಹತ್ರ ದೊಡ್ಡ ಲಾರಿ ಅವನಿಗೆ ಗುದ್ದಿ ಅವನ ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಆದರೆ ಅವನ ಆತ್ಮ ತಾನು ಇನ್ನೂ ಬದುಕಿದ್ದೀನಿ, ತಾನು ಕೆಲಸಕ್ಕೆ ಸೇರಿದ್ದೀನಿ ಅಂತ ನಂಬಿತ್ತು. ಅವನು ಯಾರ ಜೊತೆ ಮಾತಾಡಿದ್ನೋ, ಆ ಸೆಕ್ಯೂರಿಟಿ ಗಾರ್ಡ್ ಶಿವಣ್ಣ, ಆ ಫೋನ್ ಕಾಲ್ ಎಲ್ಲವೂ ಅವನ ಭ್ರಮೆಯಾಗಿತ್ತು, ಅಥವಾ ಅವನ ಆತ್ಮಕ್ಕೆ ಸಿಕ್ಕಂಥ ಸಂಕೇತಗಳಾಗಿತ್ತು. ಅರ್ಜುನ್ ಜೋರಾಗಿ ಕಿರ್ಚ್ಕೊಂಡ. ನನ್ನ ಕೈಯಲ್ಲಿ ಬಿಡಿಸ್ಕೊಳ್ಳೋಕ್ಕೆ ನೋಡ್ದ, ಆದರೆ ಆ ಶವ ಅವನನ್ನು ಬಿಡಲೇ ಇಲ್ಲ. ಮಾರ್ಚರಿಯ ರೈಟ್ಗಳು ಪಟ್ ಪಟ್ ಅಂತ ಒಡೆದೋದು. ಕತ್ತಲೆಯಲ್ಲಿ 100 ಕೈಗಳು ಅವನನ್ನು ಎಳೆದ ಹಾಗೆ ಆಗ್ತಾ ಇತ್ತು. ಇಲ್ಲ, ನಾನು ಬದುಕಿದ್ದೀನಿ, ಬಿಟ್ಬಿಡಿ ಅಂತ ಅರ್ಜುನ್ ಕೂಗ್ತಾ ಇದ್ದ. ಆ ದೃಶ್ಯ ಕಟ್ ಮಾಡಿದರೆ ಬೆಳಗಿನ ಜಾವ 6 ಗಂಟೆ. ಆಸ್ಪತ್ರೆ ಮಾರ್ಚರಿ ರೂಮ್. ಒಬ್ಬ ಡಾಕ್ಟರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಬಾಡಿ ಮುಂದೆ ನಿಂತಿದ್ದಾರೆ. ಪೊಲೀಸ್ ಹೇಳ್ತಾನೆ, ಡಾಕ್ಟರ್ ಇವನು ಯಾರು, ಆಕ್ಸಿಡೆಂಟ್ ಕೇಸಾ? ಆಗ ಡಾಕ್ಟರ್ ಹೇಳ್ತಾನೆ, ಹೌದು ಸರ್, 3 ದಿನದ ಹಿಂದೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾನೆ. ಇವನ ಹೆಸರು ಅರ್ಜುನ್ ಅಂತ. ಇವನ ಬಾಡಿ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಯಾರೂ ಬಂದಿಲ್ಲ, ಅದಕ್ಕೆ ಇಲ್ಲೇ ಇಟ್ಟಿದ್ದೀವಿ. ಪೊಲೀಸ್ ತಲೆ ಆಡಿಸಿದ. ಪಾಪ ಚಿಕ್ಕ ಹುಡುಗ ಅಂತ ಹೇಳಿ ಹೊರಟೋಗ್ತಾರೆ. ಆದರೆ ಮಾರ್ಚರಿ ರೂಮಿನ ಮೂಲೆಯಲ್ಲಿ
ಅರ್ಜುನ್ ತನ್ನ ಆತ್ಮ ಇನ್ನೂ ನಿಂತಿತ್ತು, ತಾನು ಡ್ಯೂಟಿಗೆ ಬಂದಿದ್ದೀನಿ ಅಂತ ನಂಬಿಕೊಂಡಿದ್ದ. ಇವತ್ತಿಗೂ ಪ್ರತಿ ರಾತ್ರಿ ಆಸ್ಪತ್ರೆ ಕಾರಿಡಾರ್ನಲ್ಲಿ ಅಡ್ಡಾಡುವಾಗ ರೋಗಿಗಳಿಗೆ ಮತ್ತು ನರ್ಸ್ಗಳಿಗೆ ಕಾಣಿಸಿಕೊಳ್ತಾ ತನ್ನ ಶಿಫ್ಟ್ನ ಮುಗಿಸೋಕೆ ಕಾಯ್ತಾ ಇದ್ದಾನೆ. ಇವತ್ತಿಗೂ ಆಸ್ಪತ್ರೆಯಲ್ಲಿ ರಾತ್ರಿ ಶಿಫ್ಟ್ ಮಾಡೋರು ಹೇಳ್ತಾರೆ, ರಾತ್ರಿ 2 ಗಂಟೆ ಆದರೆ ಯಾರೋ ಒಬ್ಬ ಹೊಸ ಹುಡುಗ ಬಂದು ಶಿಫ್ಟ್ ಮುಗಿತಾ ಅಂತ ಕೇಳಿದ ಹಾಗೆ ಧ್ವನಿ ಕೇಳುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ಕತೆ. ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಶುಭರಾತ್ರಿ.